ಡಿಸಿಎಂ ಡಿಕೆ ಶಿವಕುಮಾರ್ ಎಲ್ಲಿಯೂ ಕೂಡ ತಾನು ಸಿಎಂ ಗಾದಿಯ ಆಕಾಂಕ್ಷಿ ಅನ್ನುವಂಥದ್ದನ್ನು ಅಥವಾ ಸಿಎಂ ಆಸೆಯನ್ನು ವ್ಯಕ್ತಪಡಿಸಿಲ್ಲ. ಹೈಕಮಾಂಡ್ ಯಾವುದೇ ತೀರ್ಮಾನ ತೆಗೆದುಕೊಂಡ್ರೂ ಅದಕ್ಕೆ ಬದ್ಧ ಅಂತ ಹೇಳಿದ್ದಾರಷ್ಟೇ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಮಾಡಿದ ತೀರ್ಮಾನವೇ ಅಂತಿಮ. ಸಿಎಂ ಬದಲಾವಣೆ ವಿಚಾರಕ್ಕೆ ಸಚಿವ ಮಂಕಾಳ ವೈದ್ಯ ಕೊಟ್ಟಿರುವಂತಹ ಪ್ರತಿಕ್ರಿಯೆ ಇದು. ನೋಡಿ, ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ನ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಸಿಎಂ ಡಿಸಿಎಂ ಅನ್ನುವಂಥ ಈ ಕೂಗು ಇದೆಯಲ್ಲ, ಇದು ಇವತ್ತು ನೆನ್ನೆ ಕಥೆಯಲ್ಲ. ಕಳೆದ 1 ವರ್ಷದಿಂದ ನಿರಂತರವಾಗಿ ಆಗ್ತಾ ಇದೆ. 1.5 ವರ್ಷ ಆಡಳಿತವನ್ನು ನಡೆಸ್ತಾ ಇರುವಂತಹ ದಿನಗಳು ಕೂಡಿ ಬರ್ತಿರುವ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸಿಎಂ ಮತ್ತು ಡಿಸಿಎಂ ಅನ್ನುವಂಥ ವಿಷಯದ ಪ್ರಸ್ತಾಪ ಇದೆಯಲ್ಲ, ಅದು ಅಪ್ರಸ್ತುತ ಆಗುತ್ತೆ. ಹಾಗಾಗಿ ಮಂಕಾಳ ವೈದ್ಯ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತಾರೆ ಅಂತ ಯಾರೂ ಕೂಡ ಹೇಳಿಲ್ಲ. ಸ್ವಾಮೀಜಿ ಮಾತಾಡಿದ್ದು ಸರಿಯೋ ತಪ್ಪೋ ಅದನ್ನು ಮಾತಾಡಿದ್ದಾರೆ. ಡಿಕೆ ಶಿವಕುಮಾರ್ ಮೇಲಿನ ಪ್ರೀತಿಯಿಂದ ಹಾಗೆ ಮಾತಾಡಿದ್ದಾರೆ ಅಷ್ಟೇ ಅಂತ ಮೀನುಗಾರಿಕೆ ಮತ್ತು ಬಂದರು ಸಚಿವ ಮಂಕಾಳ ವೈದ್ಯ ಹೇಳಿದ್ದಾರೆ. ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ, ನಾವೇನು ಹೇಳಲಿಕ್ಕಾಗ್ತದೆ? ಅದಕ್ಕೆಲ್ಲ ನಾವು ಉತ್ತರ ಕೊಡಲಿಕ್ಕಾಗ್ತದ? ಹೈಕಮಾಂಡ್ ಇದ್ದಾರೆ. ಆ ಸಂದರ್ಭದಲ್ಲಿ ಏನು ಮಾಡಿದರೆ ಸರಿ ಅಂದೇಳಿ ನಿರ್ಧಾರ ಮಾಡ್ತಾರೆ. ಕಾಲ ಉತ್ತರ ಕೊಟ್ಬಿಡ್ತದೆ. ಕೆಲವೊಂದು ಸಲ ಹೇಳ್ತಾರಲ್ಲ ದೊಡ್ಡವರು, ಕಾಲನೇ ಉತ್ತರ ಕೊಡ್ತಾರೆ ಅನ್ನೋದು. ಕಾಲ ಉತ್ತರ ಕೊಡ್ತದೆ. ಪ್ರೀತಿ ಇರ್ತದೆ, ಒಬ್ಬರ ಮೇಲೆ ಒಬ್ಬರು ಪ್ರೀತಿ ಇರ್ತದೆ. ಪ್ರೀತಿ ಜಾಸ್ತಿ ಆದಾಗ ಒಂದೊಂದು ಬಂದುಬಿಡ್ತದೆ. ಅದಕ್ಕೇನು ಮಾಡಲಿಕ್ಕೆ ಆಗೋದಿಲ್ಲ. ಅದೆಲ್ಲ ಇಶ್ಯೂ ಮಾಡುವಂಥದ್ದಲ್ಲ. ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ತೀರ್ಮಾನ ಸ್ವಾಮಿಗಳಿಗೆ ಅವರವರ ಸಮಾಜದ ಅಥವಾ ಅವರವ್ರ ಮೇಲೆ ಪ್ರೀತಿ ಇರ್ತದೆ. ಹರಿಪ್ರಸಾದ್ ಅವ್ರ ಮೇಲೆ ಪ್ರೀತಿ ಇದೆ, ಅವರು ಹರಿಪ್ರಸಾದ್ ಆಗಲಿ ಅಂತ ಹೇಳ್ತಾರೆ. ಡಿ ಕೆ ಅವ್ರ ಮೇಲೆ ಪ್ರೀತಿ ಇದೆ, ಡಿ ಕೆ ಅವ್ರು ಆಗಲಿ ಅಂತ ಹೇಳ್ತಾರೆ. ಹಾಗೆ ಅದು ಇಶ್ಯೂ ಮಾಡುವಂಥದ್ದು ಏನಿಲ್ಲ. ಅದು ಏನೋ ಸ್ವಲ್ಪ ಏನೋ ಹೇಳಿಬಿಟ್ಟಿದ್ದಾರೆ. ಇದ್ದಾರೆ, ಯಾರು ಹೇಳಿದ್ರು ಚೇಂಜ್ ಮಾಡ್ತಾರೆ ಅಂದೇಳಿ ಹೇಳಿದವ್ರು ಯಾರು? ಚೇಂಜ್ ಮಾಡ್ತಾರೆ ಅಂದೇಳಿ ಯಾರು ಹೇಳಲಿಲ್ಲಲ್ಲ. ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ವಿಷಯ ಆಗಿತ್ತು ಅಂದ್ರೆ 2,500 ಅಂತ ಅದಿನ ಪ್ರಸ್ತಾಪ ಇಲ್ಲ. ಅದು ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ ಏನು ತೀರ್ಮಾನ, ಅವ್ರು ತೀರ್ಮಾನದ ಮಾಡಿ ಇಲ್ಲಿ ಅವರು ಸಿ ಎಂ ಆಗಿದ್ದು ಅಂತಿಮವಾಗಿ ಅವರೇ ತೀರ್ಮಾನ ಮಾಡ್ತಾರೆ. ಸ್ವಾಮೀಜಿಗಳು ಎಂಟ್ರಿ ಆಗೋದು ಎಷ್ಟರ ಮಟ್ಟಿಗೆ ಸರಿ ಅಂತ? ರಾಜಕಾರಣಕ್ಕೆ ಎಂಟ್ರಿ ಆಗಲಿಲ್ಲ ರೀ. ಅವ್ರ ಮೇಲೆ ಪ್ರೀತಿಗೆ ಅವ್ರೇನೋ ಹೇಳಿರಬೇಕು. ಗುರುಗಳು ಒಂದು ಮಾತು ಹೇಳಿದ್ರು ಅಂದ್ಗಳಿಗಿಲ್ಲ. ಅದನ್ನು ನಾವಾಗಲಿ ನೀವಾಗಲಿ ಇಶ್ಯೂ ಮಾಡಬಾರ್ದು ಅನ್ನೋದು ನಿಮ್ಮಲ್ಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.